ನಮ್ಮ ವೋಟ್ ಎಲ್ಲಿಗೆ ಹೋಯ್ತು, ಏನಾಯ್ತು, ಯಾವುದೂ ನಮಗೆ ಕೇಳುವಂತ ಹಕ್ಕಿಲ್ಲ. EVM ಮಿಷಿನ್ ಟೆಸ್ಟ್ ಮಾಡೋ ಹಕ್ಕು ಇಲ್ಲ. ನಾಗರಿಕರಿಗೆ ನಮ್ಗೆ ಯಾರಿಗೂ ಹಕ್ಕು ಇಲ್ಲ. ಓನ್ಲಿ ಪಾರ್ಟಿನರ್ ಮಾತ್ರ ಹೋಗ್ಬೋದು. ಆ ಪಾರ್ಟಿನರ್ ಹೋದ್ರು ಕೂಡ ಮುಟ್ಟಂಗಿಲ್ಲ. ಅವ್ರ ಕೈ ಕಟ್ಕೊಂಡು ಅವ್ರು ತೋರಿಸಿ ಡ್ರಾಮಾ ನೋಡ್ಬೇಕಷ್ಟೇ. ನೀವು ನೋಡಿ ಎಸ್ ಆರ್ ನೋ ಅಂತ ಹೇಳ್ಬೇಕು. ನೀವು ನೋ ಅಂತ ಹೇಳಿದ್ರೆ ನಿಮ್ಗೇನು ವ್ಯಾಲ್ಯೂ ಇಲ್ಲ ಅಷ್ಟೇ. ನೀವು ಹೇಳ್ಬೋದು ಅಷ್ಟೇ. ಅದನ್ನ ಎಲೆಕ್ಷನ್ ಪ್ರೋಸೆಸ್ ನಮ್ಮ ಕಂಟ್ರೋಲಲ್ಲೇ ಇಲ್ಲ. ಇಟ್ ಇಸ್ ಗಾನ್. ಇದು ಅವರ ವ್ಯಕ್ತಿಗಳ, ಅವರ ಕಂಟ್ರೋಲಲ್ಲಿ ಇರುವಂತಹ ಎಲ್ಲ ಅಂಕಿ ಸಂಖ್ಯೆಗಳ ಮೋಡಿಯಾಟ. ಈ ಬೂತ್ ಒಳಗೆ ಯಾವ ಜಾತಿನರು ಇದ್ದಾರೆ, ಯಾವ ಧರ್ಮದವ್ರು ಇದ್ದಾರೆ, ಎಲ್ಲರದ್ದು 100% ಸಿಗ್ತದೆ. ಹಂಗಾಗಿ ಅವ್ರು ಯಾವ ಜಾತಿನವರು ಎಷ್ಟೆಷ್ಟು % ವೋಟರ್ಸ್ ಇರಬೇಕು, ಎಷ್ಟೆಷ್ಟು ಇರಬಾರ್ದು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಒಂದು ಬ್ಯಾಲೆಟ್ ಯೂನಿಟ್ ಇರ್ಬೋದು, VVPAT ಇರ್ಬೋದು, ಕಂಟ್ರೋಲ್ ಯೂನಿಟ್ ಏನಿರ್ಬೋದು, ಈ 3 ಯೂನಿಟ್ಗಳ ನಡುವಿರುವಂತಹ ಸಂಬಂಧನ ಪ್ರೋಗ್ರಾಮಿಂಗ್ ಮಾಡೋದ್ರೊಳಗೇನೆ ಹೆಂಗೆ ಕಂಟ್ರೋಲ್ ಮಾಡಬಹುದು, ಅದು ಹೆಂಗ್ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಮೊದಲೇ ಹೆಂಗೆ ಪ್ರೋಗ್ರಾಮ್ ಮಾಡಿ ಇಡಬಹುದು, ಅದನ್ನ ಏನ್ ರಿಸಲ್ಟ್ ಔಟ್ಕಮ್ ಬರಬಹುದು ಅನ್ನೋದು ಮಾಡಬಹುದು. ಈವನ್ ನಿಮ್ಗೆ VVPAT ಅಲ್ಲಿ ನಿಮ್ದೇ ನೀವು ವೋಟ್ ಹಾಕಿದ ವ್ಯಕ್ತಿದೇ ಸೀಲ್ ಬಂದ್ರೂ ಕೂಡ ಕೌಂಟಿಂಗ್ ನಲ್ಲಿ ಮಾತ್ರ ಬರ್ದಲ್ಲ ಹೆಂಗ್ ಮಾಡಬಹುದು. ಬಿಹಾರಲ್ಲಿ ಬಾಯ್ ಬಡ್ಕೊಂಡ್ರು. ಅದನ್ನೇ ತಾರರ್ ಅವ್ರು ಹೇಳಿದ್ದು, ಬೂಟ್ ಚೋರ್ ಗದ್ದಿ ಚೋರ್, ಜನ ಎಲ್ಲ ಕೂಗಾಡೋರು. ಇಲ್ಲಿ ಎಲ್ಲವನ್ನು ಕತ್ತಿದ್ದಾರೆ ಅಂತ ಹೇಳಿದ್ರು. ಪಾಟ್ನಾದಲ್ಲಿ ದೊಡ್ಡ ರ್ಯಾಲಿ. ಎಸ್ ಫೈನ್, ಚಲೋ ಎಲೆಕ್ಷನ್ ಹೋಗೋಣ. ಮತ್ತೆ ಎಲ್ಲ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ, ಎಲ್ಲ ದೊರಡೆ ಆಗಿದೆ ಅಂತ ಹೇಳಿ ಮತ್ತೆ ನಡ್ರಿ ಎಲೆಕ್ಷನ್ ಹೋಗೋಣ. ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬರಾದ್ರೂ ಮಾತಾಡಿದ್ರೆ ಕರ್ನಾಟಕದಲ್ಲಿ ಅವ್ರು ಬಿಟ್ರೆ, ಇಲ್ಲಿ BR ಪಾಟೀಲ್ ಮಾತಾಡ್ಬೇಕು, ಅಲ್ಲಿ ರಾಹುಲ್ ಗಾಂಧಿ ಮಾತಾಡ್ಬೇಕು. ಕ್ಲೋಸ್. ಬಿಕ್ಕವರೆಲ್ಲ ಸೇಫ್. ಮೊನ್ನೆ 25 ಲಕ್ಷ ಡೂಪ್ಲಿಕೇಟ್ ಓಟ್ಸು ಹರಿಯಾಣ ಪ್ರೂವ್ ಮಾಡಿದ್ರು ರಾಹುಲ್ ಗಾಂಧಿ ಅವರೆಲ್ಲ ಇಟ್ಟು. ಏನಾಯ್ತು? ಹರಿಯಾಣಗೆ ಏನು ಸಂಬಂಧ ಇಲ್ಲ. ಹರಿಯಾಣ ಚೆನ್ನಾಗಿ ಮಲಗಿದೆ. ಹಂಗೆ ನಿದ್ದೆ ಹೊಡಿತಾ ಇದ್ದಾರೆ ಆರಾಮ್ಸೆ. ಗೊರ್ರ ಅಂತ ನಿದ್ದೆ ಹೊಡಿತಿದ್ದಾರೆ ಹರಿಯಾಣದಲ್ಲಿ. ಏನೂ ಇಲ್ಲ. ನಥಿಂಗ್, ನೋ ರಿಯಾಕ್ಷನ್. ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಅವರು 6200 ಯೂನಿಟ್ಸ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಡಾಕ್ಯುಮೆಂಟೇಶನ್ ಜನರಿಗೆ ಕರೆ ಕೊಡ್ತಿದ್ದಾರೆ. ನಿಮ್ಗೆ ಡಾಕ್ಯುಮೆಂಟೇಶನ್ ಎಲ್ಲ ಬರ್ರಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ. ತಮಿಳುನಾಡಿನವರು ಅಟ್ಲೀಸ್ಟ್ ಒಂದು ಕೋರ್ಟಿಗೆ 1500 ಜನ ಲಾಯರ್ಗಳದ್ದು ಒಂದು ಟೀಮ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅವ್ರೇನೋ ಕೋರ್ಟಿಗೆ ಕೇಸ್ ಹಾಕಿ ಅವ್ರೇನೋ ಒಂದು ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ? ನಿದ್ದೆ ಹೊಡಿತಿದ್ದಾರೆ ಎಲ್ಲರೂ ಕೂಡ. ಕ್ಯಾಬಿನೆಟ್ ರೀಶಫಲಿಂಗ್ ಆಗ್ತಿದೆ. ಅವ್ರವ್ರು ಕುಚ್ಚಿ ಹಿಡ್ಕೋಬೇಕು, ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಕಂಟ್ರೋಲ್ ಮಾತ್ರ ಆ ಎಲೆಕ್ಷನ್ ಕಮಿಷನ್ಗೆ. ಅವ್ರಿಗೆ ಎಂತ ಪವರ್ ಅಪ್ಪ ಅಂದ್ರೆ ಅವ್ರು ಸರ್ವಾಧಿಕಾರಿ ಪವರ್. ಒಂದು ಅವರೇ ನೇಮಿಸಿರುವಂತದ್ದು. ಎರಡನೇದು, ನೀವು ಯಾರು ಅವ್ರು ಪ್ರಶ್ನೆ ಮಾಡೋಂಗಿಲ್ಲ. ಅವ್ರು ಯಾರಿಗೂ ಉತ್ತರ ಕೊಡಬೇಕು ಅಂತಾನೆ ಇಲ್ಲ. ಅವ್ರ ಮೇಲೆ ಯಾವ ಆಕ್ಷನ್ ಸಾಧ್ಯ ಇಲ್ಲ. ಇಮ್ಯೂನ್. ನಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಈ ದೇಶದ ಸಂವಿಧಾನ ಮತ್ತು ಪ್ರಜಾತಂತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಹಗಲಿರುಳು ಕೆಲಸ ಮಾಡ್ತಿರೋ ಇಲ್ಲಿ ಕೂತಿರೋರು ನಾನೆಲ್ಲ ಗಮನಿಸ್ತಾ ಇದ್ದೆ. ಎಲ್ಲರೂ ಕೂಡ ಕೆಲಸ ಮಾಡಿರೋರೇ ಬಂದು ಕೂತಿದ್ದೀವಿ ಇಲ್ಲೆಲ್ಲವೂ ಕೂಡ. ಹಾಗೆ ಸುಮ್ಮನೆ ಒಂದು ವಿಚಾರವಾಗಿ ಬಂದು ಥಿಯರಿಯಾಗಿ ಕೇಳ್ಕೊಳ್ಳೋರು ಇಲ್ಲಿ ಯಾರು ಇಲ್ಲ ಈ ಹಾಲಲ್ಲಿ. ಎಲ್ಲರೂ ನಾವು ಚೆನ್ನಾಗಿ ಕೆಲಸ ಮಾಡೋದು ಅಂತವ್ರು ಕೂತಿದ್ದೀವಿ. 2023-24ರಂತೂ ನಾವು ಬಟ್ಟೆ ಹರ್ಕೊಂಡು ಕೆಲಸ ಮಾಡಿದ್ದೀವಿ, ಚಪ್ಪಲಿ ಹರ್ಕೊಂಡು ಕೆಲಸ ಮಾಡಿದ್ದೀವಿ, ಸಾಕಷ್ಟು ಸಾಲ ಸೋಲ ಮಾಡ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು, ಬಿಸ್ನೆಸ್ ಹಾಳು ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ನಾವೆಲ್ಲರೂ ಕೂಡ. ಅದರಿಂದ ದೊಡ್ಡ ಒಂದು ರಿಸಲ್ಟು ತಂದಿದ್ದೀವಿ, ದೊಡ್ಡ ಕೊಡುಗೆನೂ ಕೊಟ್ಟಿದ್ದೀವಿ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಟ್ಟಿದ್ದೀವಿ. ಆದರೆ ಸಡನ್ನಾಗಿ ಇದೀಗ 1.5 ವರ್ಷ ಆದಮೇಲೆ ನಾವು ಯಾವ ಪರಿಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲ ಏನು ಕೆಲಸ ಮಾಡಿದ್ವೋ, ಏನು ವಿಧಾನಗಳು ಅಳವಡಿಸಿದ್ವೋ, ಏನು ಕಲ್ತ್ವೋ ಅದೆಲ್ಲ ಕೂಡ ಔಟ್ಡೇಟೆಡ್ ಆಗಿರುವಂಥ ಸಂದರ್ಭದಲ್ಲಿ ಬಂದು ನಿಂತುಬಿಟ್ಟಿದೆ. ಔಟ್ಡೇಟ್ ಆಗಿಬಿಟ್ಟಿದೆ. ಈಗ ನಾವೇನು 23ರಲ್ಲಿ ನಾವು ಮಾಡಿದ್ವೋ, 24ರಲ್ಲಿ ಏನು ಮಾಡಿದ್ವೋ ಅದನ್ನೇ ಹೋಗಿ ಈಗ 28-29ಕ್ಕೆ ನಾವು ಮಾಡ್ತೀವಿ ಅಂದರೆ ನಮ್ಮಂತೂ ಮೂರ್ಖರು ಯಾರೂ ಇಲ್ಲ. 26 ಅವರವರೇ ಹೇಳಿದರು, ಕರ್ನಾಟಕದ ಮಾಡಲ್ನ ತೊಗೊಂಡೋಗಿ ಬಿಹಾರಲ್ಲೂ ಕೂಡ ಇಟ್ಟು ಮಾಡಿದ್ವಿ. ಆಗಿದ ರಿಸಲ್ಟ್ ಏನು? ಡೌನ್. ಅಲ್ಲಲ್ಲ, ಎಲ್ಲೋಗಿ ನಾವು ಮಾಡಿದ್ರು ಆಗಲ್ಲ ಈಗ. ಯಾಕಂದರೆ ಸೀನೇ ಚೇಂಜ್, ಗ್ರೌಂಡೇ ಚೇಂಜ್. ನಮಗೆ ಅಷ್ಟಿಷ್ಟು ಸ್ಪೇಸ್ ಇತ್ತು, ಆ ಸ್ಪೇಸ್ನ ಬೆಳೆಸ್ಕೊಂಡು ನಾವು ಮಾಡಿದ್ವಿ. ಈಗ ಆ ಸ್ಪೇಸ್ ಇಸ್ ಗಾನ್. ಸೊ ಅಂಥ ಒಂದು ಗಂಭೀರ ಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೀವಿ. ಡೆಮಾಕ್ರಸಿ ಈಸ್ ಡೆಡ್ ಅನ್ನೋ ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ಈ ಸೀರಿಯಸ್ನೆಸ್ ಜೊತೆ ನಾವು ವಿಚಾರನ ನಾವು ತಗೊಂಡು ನಾವು ಅಡ್ರೆಸ್ ಮಾಡಬೇಕಾಗಿದೆ. ಈ SIR ಅನ್ನುವಂತಹ ಸಂವಿಧಾನದಲ್ಲಿ ಇಲ್ದಿರುವಂತಹ, ಯಾವ ಕಾನೂನು ಪುಸ್ತಕದಲ್ಲೂ ನಮ್ಮ ಕಾಣಿಸ್ದಲ್ಲಿರುವಂತಹ ಒಂದು ವಿಧಾನವನ್ನು ತಂದು ನಮ್ಮ ದೇಶದ ಮೇಲೆ ಹೇರ್ತಾ ಇದ್ದಾರೆ. ಈಗ ಎಲ್ಲೂ ಇಲ್ಲ, ನಿಮಗೆ ಸಂವಿಧಾನದಲ್ಲೂ ಸಿಗಲ್ಲ, ಯಾವ ಕಾನೂನು ಪುಸ್ತಕದಲ್ಲೂ ಸಿಗಲ್ಲ. ಅದನ್ನು ತಂದು ಈಗ ತಲೆ ಮೇಲೆ ಕುಂದಿರ್ಸಿರು ಡಮಾರ್ ಅಂಥೇಳಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ವಿವರಿಸಿದ್ದಾರೆ. ನಾನು ಒಂದೊಂದು ಲೈನಲ್ಲಿ ಅವ್ರು ಹೇಳಿದ ವಿಚಾರಗಳನ್ನು ಅಷ್ಟೇ ಟಚ್ ಮಾಡಿಬಿಡ್ತೀನಿ.
ಇದರ ಸ್ಪಿರಿಟ್ ಏನು, ಇದರ ಎಥಿಕ್ಸ್ ಏನು, ಇದರ ಒಂದು ಎಫೆಕ್ಟ್ ಏನು, ಇದರ ಡೇಂಜರ್ ಏನು ಅನ್ನೋದ್ರ ಬಗ್ಗೆ ಅವ್ರು ಏನೇನು ಗಮನಕ್ಕೆ ತಂದರೂ ಅದನ್ನು ಒಂದೊಂದು ಪಾಯಿಂಟ್ನ ಮಾತ್ರ ನಾವು ಗಮನಿಸ್ಕೊಂಡು ಹೋಗೋಣ. ಇದರ ಎಸೆನ್ಸ್, ಇದರ ಸ್ಪಿರಿಟ್ ಏನು ಅನ್ನೋದ್ರ ಬಗ್ಗೆ ಶಿವಸುಂದರ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಇದುವರೆ ತನಕ ನಮ್ಮ ಚುನಾವಣಾ ವ್ಯವಸ್ಥೆಯ, ಚುನಾವಣಾ ಆಯೋಗದ ಮೇನ್ ಸ್ಪಿರಿಟ್ ಇದ್ದಿದ್ದೇನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಯಾರ್ಯಾರು ವಾಸ ಮಾಡಿದ್ದಾರೆ, ಎಲ್ಲೇ ಇದ್ದರೂ ಕೂಡ ಗುಡ್ಡ ಗಾಡು ಅವ್ರು ಎಲ್ಲೇ ಇದ್ದರೂ ಕೂಡ ಹುಡುಕಿ 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 ಅವರನ್ನು ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವಂತೆ ಮಾಡಬೇಕು ಅನ್ನೋದೇ ಇಡೀ ಎಲೆಕ್ಷನ್ ಕಮಿಷನ್ನ ಸ್ಪಿರಿಟ್ ಆಗಿದ್ದದ್ದು. ಈಗ ಎಲೆಕ್ಷನ್ ಕಮಿಷನ್ನ ಸ್ಪಿರಿಟ್ ಇಸ್ ಚೇಂಜ್ಡ್. ಈಗ ಯಾರೆಲ್ಲ ನಮಗೆ ಬೇಡವಾಗಿದ್ದಾರೋ, ನಮಗೆ ಯಾರು ಬೇಡ ಅಂತ ಅನ್ನಿಸ್ತಾರೋ ಅಂಥವ್ರನ್ನ ಹುಡುಕಿ 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 ಹೊಡಿದು ಹೊರಗೆ ಹಾಕ್ರಿ, ಎಲೆಕ್ಷನ್ ಪ್ರೋಸೆಸ್ಸಿಂದ ಹೊರಗೆ ಹಾಕೋದು. ಆ ಸ್ಪಿರಿಟ್ಟಿಂದ ಈ ಒಂದು ಇಡೀ ಪ್ರೋಸೆಸ್ ಅನ್ನೋಂಥದ್ದು ಶುರುವಾಗಿದೆ. ಸೊ ಹಾಗಾಗಿ ಇದು ಒಳಗೊಳ್ಳುವುದಲ್ಲ, ಇದು ಹೊರಗಾಕುವಂಥ ಒಂದು ಸ್ಪಿರಿಟಿಂದ ನಡೀತಿದೆ. ಇದರ ಎಥಿಕ್ಸ್ ಏನು? ನಮ್ಮ ಇಡೀ ಚುನಾವಣಾ ಪ್ರಕ್ರಿಯೆ ಎಥಿಕ್ಸ್ ನಿಂತಿದ್ದಂಥದ್ದು ಒಂದು ಧರ್ಮ ಅಂತ ಕರಿತೀವಲ್ಲ, ಒಂದು ಧರ್ಮ. ಏನು ಧರ್ಮ? ನೀನು ಯಾವುದೇ ಭಾಷೆಗೆ ಸೇರಿದ್ರು, ಯಾವ ಜಾತಿಗೆ ಸೇರಿದ್ರು, ಯಾವ ಲಿಂಗಕ್ಕೆ ಸೇರಿದ್ರು, ಯಾವ ಧರ್ಮಕ್ಕೆ ಸೇರಿದ್ದು, ಯಾವ ಪ್ರಾಂತ್ಯಕ್ಕೆ ಸೇರಿದ್ರು, ಯಾವ ವರ್ಗಕ್ಕೆ ಸೇರಿದ್ರು, ಎಷ್ಟೇ ಓದಿದ್ರು ಓದಿಲ್ಲ ಅಂತ ಹೇಳಿದ್ರು, ಎಲ್ಲವರಿಗೂ ಒಂದೇ ಮೌಲ್ಯ, ಒಂದೂ ಮತ ಅನ್ನೋದು ನಮ್ದಿದ್ದಂಥ ಎಥಿಕ್ಸ್. ಅದು ನಮ್ಮ ಧರ್ಮ. ಅದನ್ನೇ ಪರ್ಕಾಲ್ ಪ್ರಭಾಕರ್ ಅವರು ಹೇಳಿದ್ದು. ಆದರೆ ನಮ್ಮ ಎಥಿಕ್ಸ್ನ ವಿರುದ್ಧವಾಗಿ ಅವ್ರು ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಮತ ಅಲ್ಲ, ಇಲ್ಲಿ ಕೆಲವರಿಗೆ ಮಾತ್ರನೇ. ಅಂದರೆ ಅವರು ಬಯಸುತ್ತಿರುವಂಥ ಹಿಂದುತ್ವ ರಾಷ್ಟ್ರದ, ಹಿಂದೂಗಳಿಗೂ ಅಲ್ಲ, ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಅವರು ಬಯಸುವಂಥ ಹಿಂದುತ್ವ ರಾಷ್ಟ್ರದ ಪರವಾಗಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರನೇ ವೋಟರ್ ರೋಲಲ್ಲಿ ಇರಲಿಕ್ಕೆ ಅವಕಾಶ. ಯಾರ್ಯಾರು ಇದನ್ನು ಸರ್ವಧರ್ಮದ ಭಾರತವಾಗಿರ್ಲಿಕ್ಕೆ ಬಯಸ್ತಾರೆ ಅಂಥವ್ರಿಗೆ ಇದರಲ್ಲಿ ಅವಕಾಶ ಇಲ್ಲ. ಅವರೆಲ್ಲ ಕೂಡ ಅನುಮಾನಾಸ್ಪದ ವ್ಯಕ್ತಿಗಳು. ಅವ್ರನ್ನ ಯಾವಾಗ ಬೇಕಾದ್ರೂ ಕಿತ್ತು ಬಿಸಾಕ್ಬೋದು ಇದನ್ನು. ಒಟ್ಟು ನಮ್ಮ ಈ ಚುನಾವಣಾ ಧರ್ಮ ಏನಿತ್ತು, ಪ್ರಜಾತಂತ್ರದ ಧರ್ಮ ಏನಿತ್ತು, ಅದರ ವಿರುದ್ಧವಾದ ದಿಕ್ಕಿನಲ್ಲಿ ನಮ್ಮ SIR ಹೊರಟಿದೆ. ಸೊ ಇದನ್ನು ಅಲ್ಟಿಮೇಟ್ಲಿ ಇದರ ಎಸೆನ್ಸ್ ಏನು? ಪ್ರತಿಯೊಂದು ಕೂಡ ನಮ್ಮದು ಸರ್ವಾಧಿಕಾರದ ಕಡೆ ಹೋಗ್ತಿರೋ ದಿಕ್ಕಲ್ಲಿ ಇದು ಕೂಡ ಒಂದು ಫ್ಯಾಸಿಸೈಸೇಷನ್ ಆಫ್ ಎಲೆಕ್ಷನ್. ಇಡೀ ಚುನಾವಣಾ ಪ್ರಕ್ರಿಯೆ ಏನಿದೆ ಅದನ್ನು ಮೊದಲು ಕೂಡ ಏನು ನಮ್ಮಲ್ಲಿದ್ದಂಥ ಚುನಾವಣಾ ಪ್ರಕ್ರಿಯೆ ಎಲ್ಲ ಭಾಳ ಚಂದವಾಗಿತ್ತು, ಕಾಂಗ್ರೆಸ್ನವರೆಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಅಂತಲ್ಲ. ಅದು ಸಾಕಷ್ಟು ಭ್ರಷ್ಟವಾಗಿತ್ತು. ಅದರಲ್ಲೂ ಕೂಡ ಎಲ್ಲ ಜಾತಿ ಧರ್ಮ ಇವನ್ನೆಲ್ಲ ಬಳಸ್ಕೊಳ್ತಿದ್ರು. ಇವೆಲ್ಲವೂ ಕೂಡ ಅನೇಕ ಲೋಪಗಳಿತ್ತು ಅದನ್ನೆಲ್ಲವೂ ಕೂಡ. ಆದರೆ ಅದೆಲ್ಲ ಇದ್ದರೂ ಕೂಡ ಒಂದು ಪ್ರಜಾತಂತ್ರದ ಚೌಕಟ್ಟಿನ ಒಳಗಡೆನೇ ಇದ್ದಂತಹ ಅನೇಕ ಭ್ರಷ್ಟಾಚಾರ, ಅನೇಕ ಒಂದು ಕಲ್ಮಶಗಳಿಂದ ಕೂಡಿದಂಥ ಒಂದು ವ್ಯವಸ್ಥೆ ಆಗಿತ್ತು. ಆದರೆ ಈಗ ಸೆಟಪ್ ಎ ಚೇಂಜ್. ಈ ಪ್ರಜಾತಂತ್ರ ಎಂತ್ರಪ್ಪ ಅಂದರೆ ಇದು ಸರ್ವಾಧಿಕಾರಿ ಪ್ರಜಾತಂತ್ರ ವ್ಯವಸ್ಥೆಗೆ ನಮ್ಮನ್ನು ಶಿಫ್ಟ್ ಮಾಡ್ತಿದ್ದಾರೆ. ಸರ್ವಾಧಿಕಾರಿ ಪ್ರಜಾತಂತ್ರ ವ್ಯವಸ್ಥೆ ಇದು. ಅಂದರೆ ಪ್ರಜಾತಂತ್ರ ಡೆಮೋಕ್ರಸಿ ಅಂದರೆ ಪದ ಕಿತ್ತಕ್ಕಾಗಿಲ್ಲ, ಹಂಗಾಗಿ ಪ್ರಜಾತಂತ್ರ ಮಾತ್ರ. ಆದರೆ ಮಿಕ್ಕಿದ್ದೆಲ್ಲವೂ ಕೂಡ ಸರ್ವಾಧಿಕಾರ. ಯಾರು ಗೆಲ್ಲಬೇಕು, ಯಾರು ಪವರಲ್ಲಿರಬೇಕು, ಎಷ್ಟು ವರ್ಷ ಇರಬೇಕು ಎಲ್ಲದನ್ನು ಅವ್ರು ತೀರ್ಮಾನ ಮಾಡುವಂಥ ಒಂದು ಇದಕ್ಕೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಇದರೊಳಗೆ ಈ ಪ್ರಕ್ರಿಯೆ ಡೇಂಜರ್ ಏನು? ಒಂದು ಡೇಂಜರ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಗೆ ಜನರಿಗೆ ಒಂದಿಷ್ಟು ನಮಗೆ ಒಂದು ಶಕ್ತಿ ಇತ್ತು. ಇಷ್ಟೆಲ್ಲ ಓರೆಕೋರೆ ಇದು ಒಂದು ಕೆಟ್ಟ ಪ್ರಜಾತಂತ್ರ ವ್ಯವಸ್ಥೆ ನಮ್ಮಲ್ಲಿ ಇದ್ದಂಥ ಒಳ್ಳೆ ಪ್ರಜಾತಂತ್ರ ವ್ಯವಸ್ಥೆ ಅಲ್ಲ, ಅದ್ರ ಬಗ್ಗೆ ನಾವು ಗ್ಲೋರಿಫೈ ಮಾಡಬಾರ್ದು. ಆದರೆ ಒಂದು ಶಕ್ತಿ ನಮ್ಮಲ್ಲಿತ್ತು. ನಮಗೆ ಬೇಕಾದವ್ರನ್ನ ಗೆಲ್ಲಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ನಮಗೆ ಒಂದು ದಲಿತರ ಪಕ್ಷ ಬರಲಿ, ಒಂದು ಬಡವರ ಪಕ್ಷ ಬರಲಿ, ಒಂದು ಮಹಿಳಾ ಒಂದು ಪ್ರಾತಿನಿಧ್ಯ ಇರುವಂಥ ಪಕ್ಷ ಬರಲಿ, ಅದು ಆ ಶಕ್ತಿ ನಮಗಿಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಒಂದು ಅವಕಾಶ ಇತ್ತು. ನಮಗೆ ಯಾರು ಆಗೋದಿಲ್ವೋ, ನಮಗೆ ಯಾರ ಬಗ್ಗೆ ಸಿಟ್ಟಿದೆಯೋ, ಯಾರು ನಮ್ಗೆ ವಿರುದ್ಧ ಅಂತ ಅನಿಸ್ತದೋ ಅವ್ರನ್ನ ಕೆಡವುದಾಯಿತು ಅವರಿಂದ. ಸುಮಾರು ಸರಿ ಕೆಡವಿದೀವಿ ನಾವು ನಮ್ಗೆ ಆಧಾರನ. ಅದನ್ನು ಇಂದಿರಾ ಗಾಂಧಿಗೂ ಬಿಟ್ಟಿಲ್ಲ, ವಾಜಪೇಯಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ, ಸುಮಾರು ಜನರನ್ನು ಕೆಡವಿದೀವಿ ನಾವು. ಆ ಕೆಡುವ ಪವರ್ ನಮ್ಮ ಜನರ ಕೈಯಲ್ಲಿತ್ತು. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಓಟ್ ಇತ್ತು. ನಮ್ಮೆಲ್ಲ ಕೂಡ ಒಂದು ಜನಾಕ್ರೋಶ ರೂಪುಗೊಳ್ತು ಅಂದರೆ ಇನ್ಕಂಬೆನ್ಸಿ ಅಂತ ನಾವು ಕರಿತೀವಿ. ಜನಾಕ್ರೋಶ ನಮಗೆ ಬೆಳೀತು ಅಂದರೆ ನಾವು ಕೆಡುತ್ತಿದ್ವಿ ಅವ್ರನ್ನ. ಹಾಗಾಗಿ ಯಾವುದೇ ಪಕ್ಷ ಇದ್ದರೂ ಇನ್ನು ಏರ್ತಾರೆ ಬೀಳ್ತಾರೆ, ಏರ್ತಾರೆ ಬೀಳ್ತಾರೆ. ಅವ್ರು 5 ವರ್ಷ ಇರ್ತಾರೆ, 10 ವರ್ಷ ಇರ್ತಾರೆ, 15 ವರ್ಷ ಒಟ್ಟು ಏರ್ತಾರೆ ಬೀಳಲೇಬೇಕು. ಅವ್ರನ್ನ ಕೆಡುತ್ತಿದ್ವಿ ನಾವು ಕೆಳಗಡೆ. ಹಾಗಾಗಿ ಅವರು ಸ್ವಲ್ಪ ಹೆದರೋರು. ಅರೆ ಜನ ಪೂರ್ತಿ ನಮ್ಮನ್ನು ಎದುರಾಕೊಂಬಿಟ್ರೆ ನಾವು ಉಳಿಯಲ್ಲಪ್ಪ ಅಂತ ಅವ್ರಿಗೆ ಭಯ ಇರೋರು.
ಇಲ್ಲ ಹಂಗಾಗಿ ಅಲ್ಪ ಸ್ವಲ್ಪ ಏನಾದರೂ ಮಾಡಿಬಿಡ್ಬೇಕು ಅವ್ರಿಗೆ, ಯಾವುದೋ ಒಂದು ಸ್ಕೀಮ್ ಮಾಡಿಬಿಡ್ಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಸ್ವಲ್ಪ ಮಾಡಬೇಕು, ಇದು ಸ್ವಲ್ಪ ಮಾಡಬೇಕು, ಇಲ್ಲಾಂದರೆ ಜನರನ್ನ ಹೆಂಗಾದರೂ ಮಾಡಿಡಬೇಕು. ಜನರ ಬಗ್ಗೆ ಒಂದು ಸ್ವಲ್ಪ ಭಯ ಅವ್ರ ಮನಸ್ಸಲ್ಲೂ ಕೂಡ ಇತ್ತು. ಈಗ ಹಂಗಲ್ಲ, ಈಗ ನಥಿಂಗ್. ನೀವೇನಾದರೂ ಅನ್ಕೊಳ್ಳಿ, ನೀವು 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 ನಮ್ಮನ್ನು ಬೈಕಳ್ರಿ, ಏನೇ ಮಾಡಿರಿ, ನಾವಂತೂ ಪವರ್ ಇಲ್ಲದ ಗ್ಯಾರಂಟಿ. ಅವ್ರು ಮೊದಲೇ ಹೇಳಿದ್ರಲ್ಲ, ಅಮಿತ್ ಶಾ ಈಗಲ್ಲ 10 ವರ್ಷದಿಂದನೇ ಅವ್ರ ಭವಿಷ್ಯ ನುಡಿದ್ಬಿಟ್ರು, ಮುಂದಿನ 40 ವರ್ಷ ನಾವೇ ಈ ದೇಶವನ್ನು ಆಳೋದು ಅಂತ. ಈಗಲ್ಲ 10 ವರ್ಷದಿಂದ ಹೇಳಿದ್ರು, ಅವ್ರು ಅನೌನ್ಸ್ ಮಾಡಿದ್ರು. ಅವ್ರು ಹೇಳಬೇಕಾದ್ರೆ ಎಲ್ಲ ಲೆಕ್ಕಾಚಾರ ಇಟ್ಕೊಂಡು ಹೇಳಿರೋದು ಅವರು. ನಾವು ಪವರಿಗೆ ಬಂದರೆ ಈ ಡೆಮಾಕ್ರೆಟಿಕ್ ಸಿಸ್ಟಮ್ನೇ ನಾವು ಬದಲಾಯಿಸ್ಬಿಡ್ತೀವಿ, ನಮ್ಮನ್ನು ಕೆಡವಕ್ಕೆ ಅವಕಾಶನೇ ಕೊಡಲ್ಲ ಜನರಿಗೆ, ನಾವು ಪರ್ಮನೆಂಟ್. ಆದರೆ ಅವರು ಕೂಡ 40 ವರ್ಷ ಜಾಸ್ತಿ ಹೇಳಿಲ್ಲ, ಆದರೆ ಅವ್ರಿಗೂ ಒಂದು ಕಲ್ಪನೆ ಇದೆ, ಅದು ಎಂದೈದ್ರೂ ಕೂಡ ಅದೇನು ಉಳಿಯಲ್ಲ, ಏನು ಹೋಗ್ತದೆ ಅಂತೇಳಿ. ಅಟ್ಲೀಸ್ಟ್ ತಮ್ಮ ಜೀವಿತಾವಧಿ ಅವ್ರು ಲೆಕ್ಕ ಹಾಕೊಂಡಿರ್ಬೋದು, ಇನ್ನೂ 40 ವರ್ಷ ನಾನು ಬದುಕ್ತೀನಿ ಅಂತ. ನನ್ನ ಜೀವಿತಾವಧಿ ಇರೋ ತನಕ ನಾನು ಪವರಲ್ಲೇ ಇರ್ತೀನಿ, ಆಮೇಲೆ ಏನಾಗಲಿ ಅನ್ನೋದು ಲೆಕ್ಕದಲ್ಲಿ ಹೇಳಿರ್ಬೋದು ಅದನ್ನು. ಆದರೆ ಇವತ್ತು ಹಂಗೆ ಬಂದಿದೆ. ಈಗ ಮುಂದಿನ ಎಲೆಕ್ಷನ್ಸ್ನಲ್ಲಿ ಕೆಲವು ಎಲೆಕ್ಷನ್ಸ್ ಗೆಲ್ಬೋದು. ತಮಿಳುನಾಡಿನಲ್ಲಿ ಈಗ ಇಮಿಡಿಯೇಟಾಗಿ ಬಂದ್ಬಿಟ್ಟು ಕೆಡಬಿಟ್ಟು BJP ಬಂದು ಪವರ್ ಕುಂದ್ರಕ್ಕಾಗಲ್ಲ, ಅದು ಟೋಟಲ್ ಎಕ್ಸ್ಪೋಜರ್ ಆಗ್ತದೆ ಹಂಗೆ ಮಾಡೋಕ್ಕೆ ಬಂದರೆ. ತಮಿಳುನಾಡಲ್ಲಿ, ಕೇರಳದಲ್ಲಿ ಇನ್ನೂ ಸ್ವಲ್ಪ ರೈಸ್ ಮಾಡ್ಕೊಳ್ತಾರೆ, ಬಟ್ ಆ ಗೌರ್ಮೆಂಟ್ಗಳನ್ನು ವೀಕ್ ಗೌರ್ಮೆಂಟ್ಸ್ ಮಾಡಿ ಅಲ್ಲಿ ಇಟ್ಟಿಗೆ ಮೇಂಟೈನ್ ಮಾಡ್ತಾರೆ. ಆದರೆ ಯಾವ್ಯಾವ ಮಾರ್ಜಿನಲ್ ಸ್ಟೇಟ್ಸ್ ಇತ್ತೋ ಅಲ್ಲಿ ಎಲ್ಲೂ ಕೂಡ ಬರಕ್ಕೆ ಬಿಡಲ್ಲ, ಎಲ್ಲವನ್ನೂ ಕೂಡ ಕೆಡವಿ ತಮ್ಮದು ಹೊಡ್ಕೊಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದ ಟಾರ್ಗೆಟು 29 ಯಾರೇ ಏನೇ ಮಾಡಿದ್ರು ಕೊನೆಗೆ ಅವರೇ ಗೆಲ್ತಾರೆ. ಆ ಸೆಟಪಿಗೆ ಏನು ಬೇಕೋ ಅದನ್ನು ಅವರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಲ್ಲಿ ಅತ್ಯಂತ ಹೆಚ್ಚಿನ ಅಟ್ಯಾಕ್ ಆಗೋದೇನು ಒಂದು ಎಲೆಕ್ಷನ್. ಇದು ಎಲೆಕ್ಷನ್ಸ್ ಮಾತ್ರ ಅಲ್ಲ, ಇದು ಒಟ್ಟು ನಮ್ಮ ನಾಗರಿಕರು ನಾವೇನಿದ್ದೀವಿ ನಾವೆಲ್ಲರೂ ಕೂಡ ಒಂದು ಆತಂಕದಲ್ಲಿ ಬದುಕುವಂಥ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ತಾರೆ. ಆ ಆತಂಕದಲ್ಲಿ ಮಾಡುವಂಥದ್ದು ಏನು? ಇದರ ಅತ್ಯಂತ ಅಟ್ಯಾಕಿಗೆ ಒಳಗಾಗುವಂಥ, ಅತ್ಯಂತ ಭೀತಿ ಒಳಗಪಡುವಂಥ ಜನ ಯಾರು? ಒಂದು ಅಲ್ಪಸಂಖ್ಯಾತರು, ಡೌಟೇ ಇಲ್ಲ. ಎರಡನೆಯದು ಅನಕ್ಷರಸ್ಥರು, ಅದರಲ್ಲಿ ಹೆಚ್ಚಿನ ಬಡವರು ಮತ್ತು ಮಹಿಳೆಯರು, ಅದು ಆದಿವಾಸಿಗಳಿರ್ಬೋದು, ದಲಿತರಿರ್ಬೋದು, ಅನಕ್ಷರಸ್ಥರು. ಯಾಕೆ ಅಲ್ಪಸಂಖ್ಯಾತರು? ಯಾಕಂದರೆ ಅವರ ಟಾರ್ಗೆಟೇ ಅಲ್ಪಸಂಖ್ಯಾತರು. ನಾಗರಿಕತ್ವವನ್ನು ಗುರಿ ಮಾಡಿಕೊಂಡು ಸತತವಾಗಿ ನಿಮ್ಮ ಮೇಲೆ ಅಪಾಯ ಇಟ್ಟು, ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ಮದು ನಾಗರಿಕತ್ವ ರದ್ದಾಗ್ತದೆ, ನೀವು ನಾಗರಿಕರಲ್ಲ, ನಿಮ್ಮನ್ನು ಯಾವತ್ತು ಬೇಕಾದ್ರೂ ಗಂಟು ಮೂಟೆ ಕಟ್ಟಿ ನಾವು ನಿಮ್ಮನ್ನು ಬಿಸಾಕ್ಬೋದು ಅನ್ನುವಂಥ ನಿರಂತರ ಅವ್ರ ಭಯದಲ್ಲಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು ನೀವು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿಮ್ಮ ಕತೆ ಅನ್ನುವಂಥವ್ರು ಹೆದರಿಸ್ಕೊಳ್ಳೋ ಟೈಪ್ ಇರಬೇಕು. ಇದ್ರ ಮೇನ್ ಟಾರ್ಗೆಟ್ ಒಂದು ಇದೆ ಅಲ್ಪಸಂಖ್ಯಾತರು. ಅನಕ್ಷರಸ್ಥರು ಯಾಕೆ ಟಾರ್ಗೆಟ್ ಆಗ್ತಾರೆ? ಇದು ಟೋಟಲ್ ಪ್ರೋಸೆಸ್, ಡಾಕ್ಯುಮೆಂಟೇಷನ್. ನಿನ್ನ ಪ್ರೂಫ್ ನೀನೇನೇ ತೋರಿಸ್ಬೋದು, ನಿನ್ನ ಪ್ರೂಫ್ ನನಗೆ ಬೇಕಾಗಿಲ್ಲ, ನಾನು ಹೇಳಿದ ಪ್ರೂಫ್ ನೀನು ಕೊಡಬೇಕು, ಈ ಪಟ್ಟಿಯಲ್ಲಿರೋದೇ ನೀನು ಪ್ರೂವ್ ಮಾಡಬೇಕು. ಅನಕ್ಷರಸ್ಥ ಜನ ಅದರಲ್ಲಿ ಇರುವಂಥದ್ದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಕೊಟ್ಟಿರುವಂಥ ಡಾಕ್ಯುಮೆಂಟೇಷನ್ ಪ್ರಕಾರ ನೀವು ರುಜುವಾತು ಪಡಿಸ್ಕೊಳ್ಳಿ ಅಂದರೆ ಸಾಧ್ಯನೇ ಇಲ್ಲ. ನೀನು ಪ್ರತಿಯೊಬ್ಬರು ಹುಟ್ಟಿದನು, ನೀನು ಎಲ್ಲಿ ಡೇಟ್ ಕಷ್ಟ ಬಿದ್ದು ಯಾವ ಡೇಟಿಗೆ ಹುಟ್ಟಿದ್ದೆ ಅನ್ನೋದೇ ನಮ್ಮ ಹತ್ರ ರೆಕಾರ್ಡ್ ಇಲ್ಲ. ಎಲ್ಲಿ ಹುಟ್ಟಿದೆ, ಯಾರು ಹುಟ್ಟಿದೆ, ಅವ್ರಿಗೆ ಡಾಕ್ಯುಮೆಂಟೇಷನ್ ಇದೆಯಾ? ಅವ್ರು ಈ ನಾಗರಿಕರು ಅನ್ನೋದಕ್ಕೆ ಪ್ರೂಫ್ ಇದೆಯಾ? ನಮ್ಮ ಅಪ್ಪ ಅಮ್ಮ ಈ ದೇಶದ ನಾಗರಿಕರು ಅನ್ನೋದಕ್ಕೆ ಪ್ರೂಫ್ ಇದೆಯಾ? ಎಲ್ಲಿಂದ ತರೋಣ ಪ್ರೂಫು? ಅಮ್ಮಮ್ಮ ಅಂತ ರೇಷನ್ ಕಾರ್ಡಿಗೆ ಏನೋ ಒಂದು ಹಿಡ್ಕೊಂಡ್ಬಿಟ್ರೆ ಅದೇ ಒಂದು ದೊಡ್ಡ ವಿಚಾರ, ಆಧಾರ್ ಕಾರ್ಡ್ ಹಿಡ್ಕೊಂಡ್ಬಿಟ್ರೆ ಅದೇ ದೊಡ್ಡ ವಿಚಾರ, ಅವೇ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀನು ನಾಗರಿಕತ್ವವನ್ನು ಪ್ರೂವ್ ಮಾಡೋ ಅಂದರೆ ಯಾರು ಪ್ರೂವ್ ಮಾಡ್ತಾರೆ? ಯಾವ ದಲಿತರು, ಯಾವ ಆದಿವಾಸಿಗಳು, ಯಾರ ಮೇಲೆ ಯಾರು ಪ್ರೂವ್ ಮಾಡ್ತಾರೆ? ಸಾಧ್ಯನೇ ಇಲ್ಲ. ಇದು ಎರಡನೇದು. ಅಂದರೆ ನಮ್ಮ ಬಡ ಜನ ಯಾರಿದ್ದಾರೆ, ಅನಕ್ಷರಸ್ಥ ಜನ ಯಾರಿದ್ದಾರೆ, ಇವರು ಅತ್ಯಂತ ಹೆಚ್ಚಿನ ಅಟ್ಯಾಕಿಗೆ ಇದರಲ್ಲಿ ಒಳಗಾಗಂಥವ್ರು. ಮೂರನೇದು ದೇಶಪ್ರೇಮಿಗಳು ಅಥವಾ ಜಾತ್ಯತೀತ ಮತದಾರರು ಅಥವಾ ವಿರೋಧ ಪಕ್ಷಗಳಿಗೆ ಓಟ್ ಹಾಕ್ತಿರೋಂಥವ್ರು. ಇದು ನೆಕ್ಸ್ಟ್ ಇವ್ರು ಮಾಡೋಂಥದ್ದು ಬರೀ ಜಾತಿ ಧರ್ಮ ನೋಡಿ ಮಾತ್ರ ಅಲ್ಲ, ಬೂತ್ ವೈಸ್ ಟಾರ್ಗೆಟ್ ಮಾಡ್ತಾರೆ. ಯಾವ ಬೂತಲ್ಲಿ ಸೆಕ್ಯುಲರ್ ಓಟ್ಗಳು ಆಗ್ತವೆ, ಯಾವ ಬೂತಲ್ಲಿ ಸೆಕ್ಯುಲರ್ ಓಟ್ ಅಷ್ಟೇ ಆಗ್ತಿದ್ದಾವೆ ನೋಡಿದ್ರೆ ಇದರೊಳಗೆ ಯಾವ ಬೂತಿಂದ ಕಿತ್ತು ಬಿಸಾಕಬೇಕು. ಇಲ್ಲಿ 90% ಈ ಬೂತಲ್ಲಿ ಸೆಕ್ಯುಲರ್ ವೋಟಿಂಗ್ ಆಗ್ತಿದೆ, ಓಕೆ, ಇಲ್ಲೊಂದು 20% ಓಟ್ಗಳನ್ನ ಡಿಲೀಟ್ ಮಾಡಾಕ್ಬಿಟ್ರಿ. ಇದರೊಳಗೆ ನೀವು ರ್ಯಾಂಡಮ್ ಆಗಿ ಹೊಡೆದಾಕಿ, ಪರವಾಗಿಲ್ಲ, ಒಂದು 20% ಓಟ್ಗಳಂದ್ರೆ ಹೊಡೆದಾಕ್ಬಿಟ್ರಿ, ಅದರೊಳಗಿಂದ ಹೋಯ್ತು ಅಷ್ಟು ಸೆಕ್ಯುಲರ್ಗೆ ಓಟ್ಸ್ಗಳು ಔಟ್ ಆದರು. ಇನ್ನು ನಿಮಗೆ ಟಾರ್ಗೆಟ್ ಮಾಡಿ ಹೊಡಿಬೇಕಾ, ಯಾರನ್ನು ತೆಗಿಬೇಕಾ, ಇನ್ನು ಟಾರ್ಗೆಟ್ ಮಾಡಿ ಕಿತ್ತಾಕಿರಿ. ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಹೇಳ್ರಿ, ನೀನು ತಂದುಬಿಟ್ಟು ನೀನು ನಾಗರಿಕತ್ವ ಪ್ರೂವ್ ಮಾಡಿ ಅಂತ. ಇವ್ರಿಗೆಲ್ಲ ನಾವು ಇಲ್ಲಿ ಕೂತಿದ್ದೀವಲ್ಲ, ಇಲ್ಲಿ ನಾವಿಷ್ಟು ಜನ, ಈಗ ನಮಗೇನೆ ಕಿತ್ತಾಕ್ಬಿಟ್ಟು ಪ್ರೂವ್ ಮಾಡಿ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಅವ್ರು ಕೊಟ್ಟಿರೋ ಕಂಡೀಷನ್ಸ್ ಪ್ರಕಾರ ನಮಗೆ ಪ್ರೂವ್ ಮಾಡ್ಕೊಳಕ್ಕಾಗುತ್ತಾ ನಮ್ಮ ನಾಗರಿಕತ್ವನ ತಂದು ಅಂತ? ಸುಲಭ ಇಲ್ಲ ಅದು. ಅವರು ಟಾರ್ಗೆಟ್ ಮಾಡಿ ವಿಚ್ಛಂಡಿಂಗ್ ಮಾಡೋಕ್ಕೆ ಹೊರಟ್ರೆ, ಈಗ ದೊಡ್ಡೇರಿಯವರ ನಾಗರಿಕತ್ವನ ನಾನು ಸಾಬೀತುಪಡಿಸಕ್ಕೆ ನಿಕ್ಕಟ್ ಪಡಿಸ್ಬೇಕು ಅಂತ ಅವ್ರು ಟಾರ್ಗೆಟ್ ಮಾಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಪ್ರೂವ್ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭ ಇಲ್ಲ. ಅದನ್ನು ನಡೆಸ್ಕೊಂಡು ಹೋಗದೆ ನಡೆಸ್ತಾ ಇದೆ ಅಷ್ಟೇ.
ಅಂಥ ಒಂದು ನಮ್ಮೆಲ್ಲರನ್ನೂ ಕೂಡ ಇಂಥ ಒಂದು ಆತಂಕದಲ್ಲಿ ನಮ್ಮ ಹತ್ರ ವೋಟರ್ ಐ ಡಿ ಇರೋದಿಲ್ಲ, ಒಂದು ಓಟಿನ ಕಿತ್ತಾಕ್ಬಿಡೋದು ನಿಮ್ಮನ್ನು, ಇದ್ದರೂ ಕೂಡ ನಿರಂತರ ಆತಂಕ ನಿಮ್ಮನ್ನು ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು. ಈ ಸರಿ ಮುಗಿತು ಅಂತ ಹೇಳಿಲ್ಲ, ಮುಂದಿನ ಸರಿ ನೀವು ಔಟ್ ಆಗ್ಬೋದು, ನೀವು ಜಾಸ್ತಿ ಮಾತಾಡಿದ್ರೆ ನೀವು ಔಟ್ ಆಗ್ಬೋದು. ಅಂಥ ಒಂದು ಭಯಭೀತ ವಾತಾವರಣದಲ್ಲಿ ಇಡೀ ಮತದಾರರನ್ನು ಹಿಡಿಯುವಂತಹ ಒಂದು ಫ್ಯಾಸಿಸ್ಟ್ ಒಂದು ವ್ಯವಸ್ಥೆಗೆ ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವು ಸೀರಿಯಸ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದರಲ್ಲಿ ಡೇಂಜರ್ ಆಫ್ ಡಿಜಿಟಲೈಸೇಷನ್ ಅದ್ರ ಬಗ್ಗೆ ನಮ್ಮ ಮಾಧವ್ ದೇಶಪಾಂಡೆ ಅವರು ಬಹಳ ಅದ್ಭುತವಾಗಿ ಅವ್ರು ಹೇಳಿದ್ರು. ಅದನ್ನು ಆ ಮಾತಿನ ಸೀರಿಯಸ್ನೆಸ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲದೂ ಕೂಡ ಆಗಿರುವಂಥದ್ದು ಇದು ಇಡೀ ವ್ಯವಸ್ಥೆ ಏನಿದೆ ಅದು ಪೂರ್ತಿ ಕೆಲವರ ಕೈಯಲ್ಲಿ ಬಂದುಬಿಟ್ಟಿದೆ. ಎಲ್ಲವೂ ಡಿಜಿಟಲೈಸ್ ಆಗಿಬಿಟ್ಟಿದೆ ಇದನ್ನೆಲ್ಲವೂ ಕೂಡ. ಆದರೆ ಈ ಡಿಜಿಟಲ್ನ ಎಲ್ಲ ಮನೆಯ ಲಾಕನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ಎಲೆಕ್ಷನ್ ಕಮಿಷನ್ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಎಲೆಕ್ಷನ್ ಕಮಿಷನ್ ಯಾರು? ಅವರೇ ನೇಮಿಸಿರುವಂಥ ವ್ಯಕ್ತಿಗಳು. ಅವರು ನೇಮಿಸಿರುವಂಥ ವ್ಯಕ್ತಿಗಳು ಒಂದು ಕಚೇರಿಯಲ್ಲಿ ಕೂತು ಯಾವುದೇ ಬೂತಲ್ಲಿರುವಂತಹ ಇ ವಿ ಎಮ್ನ ಪ್ರೋಸೆಸ್ನು ಕೂಡ ಅವ್ರು ಕಂಟ್ರೋಲ್ ಮಾಡ್ಬೋದು. ಎಲೆಕ್ಷನ್ ವೋಟಿಂಗ್ನ ಪ್ರೋಸೆಸ್, ವೋಟರ್ ಲಿಸ್ಟ್ನ ಕಂಟ್ರೋಲ್ ಮಾಡ್ಬೋದು, ವೋಟಿಂಗ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಬೋದು, ಅದನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತು ಅದರ ಕೌಂಟಿಂಗ್ ಪ್ರೋಸೆಸ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಮೂರೂ ಲೆವೆಲಲ್ಲೂ ಕೂಡ ಹೆಂಗೆ ದೊಡ್ಡ ಮಟ್ಟದ ಫ್ರಾಡ್ ಮಾಡ್ಬೋದು ಅನ್ನೋದೇ ಅವ್ರು ಹೇಳಿದ್ದು. ವೋಟರ್ ಲೀಸ್ಟ್ನೇ ಹೆಂಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅನ್ನೋದಕ್ಕೆ ಹೆಂಗೆ ಅವರ ಡಾಟಾನ ಹೆಂಗೆ ಬಳಸ್ಕೋಬೋದು ಅನ್ನೋದು ಹೇಳಿದರು. ದೇಶದಲ್ಲಿ 3 ಟೈಪ್ ಆಫ್ ಡಾಟಾ ಇದೆ. ಒಂದು ಸೆನ್ಸಸ್ ಡಾಟಾ ಇದೆ, ಇನ್ನೊಂದು ನಮ್ಮ ಎಲೆಕ್ಟ್ರಲ್ ವೋಟಿಂಗ್ ಪಟ್ಟಿಯ ಡಾಟಾ ಇದೆ, ಇನ್ನೊಂದು ಆಧಾರ್ ಡಾಟಾ ಇದೆ. ಈ ಡಾಟಾಗಳು 3 ಬೇರೆ ಬೇರೆ ಇರಬೇಕು. ಆದರೆ 3 ಡಾಟಾನು ಅವ್ರ ಕೈಯಲ್ಲಿದೆ. ಅವು 3 ಅವ್ರು ಬೆರೆಸ್ಕೊಂಡು ಅವ್ರು ಬಳಸ್ಕೊಳಕ್ಕೆ ಶುರು ಮಾಡಿತ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಈಗ ಈ ಬೂತ್ ಒಳಗೆ ಯಾವ ಜಾತಿನರು ಯಾವ ಧರ್ಮದರಿದ್ದಾರೆ ಅಂತ ಹೆಸರು ನೋಡಿ, ಕೆಲವು ಹೆಸರುಗಳನ್ನು ನೋಡಿ ಧರ್ಮನ ಹೇಳ್ಬಿಡ್ಬೋದು. ಇನ್ನು ಅನೇಕ ಜಾತಿ ಮತ್ತು ಧರ್ಮ ನಿಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಸೆನ್ಸಸ್ ಡಾಟಾನ ಇದ್ರ ಜೊತೆ ನೀವು ಮಿಕ್ಸಪ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ, ಎರಡೂ ಬೆರೆಸ್ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಬ್ಬ ವೋಟರ್ನ ಜಾತಿ ಧರ್ಮ ಗೊತ್ತಿರ್ತದೆ. ಈ ಬೂತ್ ಒಳಗೆ ಯಾವ ಜಾತಿನರಿದ್ದಾರೆ, ಯಾವ ಧರ್ಮದವರಿದ್ದಾರೆ, ಎಲ್ಲರದ್ದು 100% ಸಿಗ್ತದೆ ಅವ್ರಿಗೆ. ಹಾಗಾಗಿ ಅವ್ರು ಯಾವ ಜಾತಿನವರು ಎಷ್ಟೆಷ್ಟು ಪರ್ಸೆಂಟ್ ವೋಟರ್ಸ್ ಇರಬೇಕು, ಎಷ್ಟೆಷ್ಟು ಇರಬಾರ್ದು ಅನ್ನೋದು ಅವ್ರು ತೀರ್ಮಾನ ಮಾಡ್ಬೋದು. ಅದೇ ರೀತಿಯಲ್ಲೇ ವೋಟಿಂಗ್ ಪ್ಯಾಟರ್ನ್ ಬಗ್ಗೆನೂ ಅವ್ರು ಹೇಳಿದರು. ಈ 3 ಕಂಟ್ರೋಲ್ ಯೂನಿಟ್ಗಳು ಏನಿದ್ದಾವೆ, ಒಂದು ಬ್ಯಾಲೆಟ್ ಯೂನಿಟ್ ಇರ್ಬೋದು, ಮತ್ತು ವಿ ವಿ ಪ್ಯಾಡ್ದು ಇರ್ಬೋದು, ಮತ್ತು ಕಂಟ್ರೋಲ್ ಯೂನಿಟ್ ಏನಿರ್ಬೋದು, ಈ 3 ಯೂನಿಟ್ಗಳ ನಡುವಿರುವಂಥ ಸಂಬಂಧನ ಪ್ರೋಗ್ರಾಮಿಂಗ್ ಮಾಡೋದ್ರೊಳಗೇ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಅದು ಹೆಂಗೆ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಮೊದಲೇ ಹೆಂಗೆ ಪ್ರೋಗ್ರಾಮ್ ಮಾಡಿ ಇಡ್ಬೋದು, ಅದನ್ನು ಏನು ರಿಸಲ್ಟ್ ಔಟ್ಕಮ್ ಬರ್ಬೋದು ಅನ್ನೋದು ಮಾಡ್ಬೋದು. ಈವನ್ ನಿಮ್ಗೆ ವಿ ವಿ ಪ್ಯಾಡಲ್ಲಿ ನಿಮ್ಮದೇ ನೀವು ವೋಟ್ ಹಾಕಿದ ವ್ಯಕ್ತಿದೇ ಸೀಲ್ ಬಂದರೂ ಕೂಡ ಕೌಂಟಿಂಗ್ನಲ್ಲಿ ಮಾತ್ರ ಅದು ಬರ್ದಲ್ಲೇ ಹೆಂಗೆ ಮಾಡ್ಬೋದು. ಇಡೀ ರಿಸಲ್ಟ್ಗಳನ್ನೇ ಒಂದನ್ನು ಬದಲಾಯಿಸಿ ಮಾಡಬೇಕು, ಅದಲು ಮಾಡೋಕೆ ಇಡೀ ರಿಸಲ್ಟ್ನೇ ಹೆಂಗೆ ಅದಲು ಮಾಡಬಹುದು ಅನ್ನೋದನ್ನೆಲ್ಲ ಹೇಳ್ತಾ ಅವರು ಒಂದು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಇದಕ್ಕೆ ಒಂದು ಲಾಕಿಂಗ್ ಸಿಸ್ಟಮ್ಮೇ ಇಲ್ಲ. ನಮ್ಮದು ಲಾಕಿಂಗ್ ಸಿಸ್ಟಮ್ ಅನ್ನೋದೇ ಒಂದಿಲ್ಲ. ಕಂಟ್ರೋಲ್ ಮಾತ್ರ ಆ ಎಲೆಕ್ಷನ್ ಕಮಿಷನ್ಗೆ. ಅವ್ರಿಗೆ ಎಂಥ ಪವರಪ್ಪ ಅಂದರೆ ಅವ್ರು ಸರ್ವಾಧಿಕಾರಿ ಪವರ್. ಒಂದು ಅವರೇ ನೇಮಿಸಿರುವಂಥದ್ದು. ಎರಡನೇದು ನೀವು ಯಾರು ಅವ್ರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರಿಗೆ ಯಾರಿಗೂ ಉತ್ತರ ಕೊಡಬೇಕು ಅಂತಲೇ ಇಲ್ಲ. ಅವ್ರ ಮೇಲೆ ಯಾವ ಆಕ್ಷನ್ನು ಸಾಧ್ಯ ಇಲ್ಲ, ಇಮ್ಯೂನ್ಡ್. ಅವ್ರ ಮೇಲೆ ಯಾವ ಆಕ್ಷನ್ನು ಇಲ್ಲ. ನೀವೇನೇ ಪ್ರೂವ್ ಮಾಡಿ ತೊಗೊಂಡೋಗಿ ಇಟ್ಟರು ಕೂಡ, ರಾಹುಲ್ ಗಾಂಧಿ ಅವ್ರು ಹೇಳ್ತಿರೋದು ಹರಿಯಾಣದಲ್ಲಿರುವಂಥದ್ದೆಲ್ಲ ನೀವು ಪ್ರೂವ್ ಮಾಡಿದ್ರು ಕೂಡ, ಅಥವಾ ಇಲ್ಲಿ ಮಾದೇವಪುರದಲ್ಲಾಗಿರೋದನ್ನು ನೀವೆಲ್ಲ ಪ್ರೂವ್ ಮಾಡಿದ್ರು ಕೂಡ, ಅದರಲ್ಲಿ ಎಲೆಕ್ಷನ್ ಕಮಿಷನ್ ಇನ್ವಾಲ್ವ್ ಆಗಿದೆ ಅಂತ ನೀವು ಪ್ರೂವ್ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಸಾಧ್ಯ ಇಲ್ಲ. ಅವರು ಸೂಪರ್ ಪವರ್. ಅವರು ಟೋಟಲ್ ಕಂಟ್ರೋಲ್, ಸೂಪರ್ ಪವರ್. ನಮಗೇನು ನೋ ಕಂಟ್ರೋಲ್. ನಮ್ಮ ವೋಟ್ ಎಲ್ಲಿಗೆ ಹೋಯ್ತು, ಏನಾಯಿತು, ಯಾವುದೂ ನಮಗೆ ಕೇಳುವಂತ ಹಕ್ಕಿಲ್ಲ. ಅದನ್ನು ನಾವಲ್ಲೇ ಹೇಳಿದ್ರು. ಇ ವಿ ಎಮ್ ಮಿಷಿನ್ನ ಟೆಸ್ಟ್ ಮಾಡೋ ಹಕ್ಕು ಇಲ್ಲ. ನಾಗರಿಕರಿಗೆ ನಮ್ಗೆ ಯಾರಿಗೂ ಹಕ್ಕು ಇಲ್ಲ. ಓನ್ಲಿ ಪಾರ್ಟಿನರ್ ಮಾತ್ರ ಹೋಗ್ಬೋದು. ಆ ಪಾರ್ಟಿನರ್ ಹೋದರೂ ಕೂಡ ಮುಟ್ಟಂಗಿಲ್ಲ. ಅವ್ರು ಕೈ ಕಟ್ಕೊಂಡು ಅವ್ರು ತೋರಿಸಿ ಡ್ರಾಮಾ ನೋಡ್ಬೇಕಷ್ಟೇ. ನೀವು ನೋಡಿ ಎಸ್ ಆರ್ ನೋ ಅಂತ ಹೇಳ್ಬೇಕು. ನೀವು ನೋ ಅಂತ ಹೇಳಿದ್ರೆ ನಿಮ್ಗೇನು ವ್ಯಾಲ್ಯೂ ಇಲ್ಲ, ಅಷ್ಟೇ. ನೀವು ಹೇಳ್ಬೋದು ಅಷ್ಟೇ. ಅದನ್ನು ಇಂಥ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಹಾಗಾಗಿ ಎಲೆಕ್ಷನ್ ಪ್ರೋಸೆಸ್ ನಮ್ಮ ಕಂಟ್ರೋಲಲ್ಲೇ ಇಲ್ಲ. ಇಟ್ ಇಸ್ ಗಾನ್. ಇದು ಅವರ ವ್ಯಕ್ತಿಗಳ, ಅವರ ಕಂಟ್ರೋಲಲ್ಲಿ ಇರುವಂತಹ ಎಲ್ಲ ಅಂಕಿ ಸಂಖ್ಯೆಗಳ ಮೋಡಿಯಾಟ. ಆ ಮೋಡಿಯಾಟದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ಅವ್ರು ಮುಂದಿಟ್ಟಿದ್ದಾರೆ. ಸೊ ಇದು ಅಲ್ಟಿಮೇಟ್ ಪರಿಸ್ಥಿತಿ.
ಸೊ ಹಂಗಾಗಿ ಎಲೆಕ್ಟ್ರಲ್ ಪ್ರೋಸೆಸ್ ಈಸ್ ಗಾನ್, ಇಟ್ ಈಸ್ ಡೆಡ್. ಸೊ ಈಗೇನು ಮುಂದೇನು ಮಾಡ್ತೀವಿ? ಸೊ ಮುಂದೇನು ಮಾಡ್ತೀವಿ ಅನ್ನೋದಕ್ಕೋಸ್ಕರ ಫಸ್ಟ್ ಆಫ್ ಆಲು ಪರಕಾಲ್ ಪ್ರಭಾಕರ್ ಅವರು ಅದನ್ನೇ ಒತ್ಕೊಟ್ಟು ಹೇಳಿದ್ದು, ನಾವು ಅಪಾಯದಲ್ಲಿ, ಈ ದೇಶ ಅಪಾಯಕ್ಕೆ ಒಳಗಾಗಬಹುದು, ಫ್ಯಾಸಿಸಮ್ಗೆ ಗುರಿಯಾಗಬಹುದು, ಈ ಬಹುದು ಬಿಟ್ಟಾಕಬೇಕು. ಬಂದ್ಬಿಟ್ಟಿದ್ದೀವಿ, ನಾವು ಅದರೊಳಗೆ ಇದ್ದೀವಿ, ನಾವು ಬ್ಲ್ಯಾಕ್ ಹೋಲ್ ಒಳಗೆ ಕಾಲಿಟ್ಟಾಯಿತು. ಇದನ್ನು ಈ ದೇಶ ದುರಂತ, ಈ ದೇಶದ ವಿರೋಧ ಪಕ್ಷಗಳು ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದೆಲ್ಲ ಹೋಗ್ತಿರುವಂಥದ್ದು ಅತಿ ದೊಡ್ಡ ದುರಂತ. ಅದನ್ನು ಬಿಹಾರಲ್ಲಿ ಬಾಯ್ ಬಡ್ಕೊಂಡ್ರು, ಅದನ್ನೇ ತಾರರ್ ಅವ್ರು ಹೇಳಿದ್ದು, ಬಾಯ್ ಬಡ್ಕೊಂಡ್ರು, ಓಟ್ ಚೋರಿ, ಓಟ್ ಚೋರ್ ಗದ್ದಿ ಚೋರ್, ಓಟ್ ಚೋರ್ ಗದ್ದಿ ಚೋರ್, ಜನ ಎಲ್ಲ ಕೂಗಾಡಿದ್ರು, ದೊಡ್ಡ ರ್ಯಾಲಿ ಆಯಿತು, ಎಲ್ಲ ಆಯಿತು. ಇಲ್ಲಿ ಎಲ್ಲವನ್ನು ಕದ್ದಿದ್ದಾರೆ ಅಂತ ಹೇಳಿದ್ರು, ಎಲ್ಲ ಮುಗೀತು, ಎಲ್ಲ ಪಾಟ್ನಾದಲ್ಲಿ ದೊಡ್ಡ ರ್ಯಾಲಿ, ಎಸ್ ಫೈನ್ ಚಲೋ ಎಲೆಕ್ಷನ್ಗೆ ಹೋಗೋಣ. ಮತ್ತೆ ಎಲ್ಲ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ, ಎಲ್ಲ ದೊರಡೆ ಆಗಿದೆ ಅಂತ ಹೇಳಿ ಮತ್ತೆ ನಡ್ರಿ ಎಲೆಕ್ಷನ್ಗೆ ಹೋಗೋಣ. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಎಕ್ಸ್ಪೋಸ್ ಮಾಡ್ತಾರೆ, ಬಹಳ ಚೆನ್ನಾಗಿ ಅನಿಸ್ತದೆ. ಓಹೋ, ಎಷ್ಟು ರಾಹುಲ್ ಗಾಂಧಿಯವರು ಎಷ್ಟು ಎಕ್ಸ್ಪೋಸ್ ಮಾಡಿದ್ರು, ಹೆಚ್ ಫೈಲ್ಸ್ ತಂದರು, ಇಲ್ಲಿಂದು ಬ್ಯಾಂಗ್ಳೂರು ಸೆಂಟ್ರಲ್ ತಂದು ಏನು ಮಾಡ್ತಿದ್ದೀರಪ್ಪ? ಮಹಾದೇವ್ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಕಳ್ತನ ಆಯಿತು ಅನ್ನೋದನ್ನ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ 6 ಕಾನ್ಸ್ಟಿಟ್ಯೂನ್ಸಿಗಳು ಕಳ್ತನ ಆಗಿದ್ದಾವೆ. ಇರಲಿ, ಯಾವುದೋ ಒಂದು, ಅದು ಕೂಡ ನಮ್ಮ ಸಿವಿಲ್ ಸೊಸೈಟಿ ಜನನೇ ಎದ್ದು ಬಿದ್ದು ರೆಡಿ ಮಾಡಿ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರ ಕೈಕಾಲು ಹಿಡಿದು ದಯವಿಟ್ಟು ಮಂಡಿಸ್ರಪ್ಪ ಅಂತ ಕೇಳಿಸ್ಕೊಂಡು ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಕೊನೆಗೂ ಒಪ್ಕೊಂಡು ಅವ್ರು ಬಂದು ಮಂಡನೆ ಮಾಡಿದ್ರು. ಅದೇ ದೊಡ್ಡ ವಿಚಾರ. ಮಾಡಿದ್ಮೇಲೆ ಇಡೀ ರಾಜ್ಯ ಸರ್ಕಾರ ಇದೆ ಕೈಯಲ್ಲಿ, ಮಾಡಿದ್ದೇನು ನೀವು? ಕನಿಷ್ಠ ಪಕ್ಷ ಕೇಳಕ್ಕಾಗ್ತಿರ್ಲಿಲ್ವಾ ನಿಮಗೆ? ಎಲೆಕ್ಷನ್ ಮಾಡ್ಬೇಕಿಲ್ಲಿ ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಬೆಂಗಳೂರು ಸೆಂಟ್ರಲ್ ಎಲೆಕ್ಷನ್ ಆಗ್ಬೇಕು ನಾವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ? ನೋ, ನಥಿಂಗ್. ಅಲ್ಲಿ ಆಳಂದದಲ್ಲಿ BR ಪಾಟೀಲ್ರು ಅವರು ಬಾಯ್ ಬಿಡ್ಕೊಂಡು ಅವ್ರು ಓಡಾಡ್ತಾ ಇದ್ದಾರೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲ ಡಿಲೀಟ್ ಮಾಡ್ಲಾಗ್ತಾ ಇದೆ. ಅದನ್ನ ಹೆಂಗೆ ಮಾಡಿದ್ದಾರೆ, ಆಟೋಮ್ಯಾಟೈಸೇಷನ್ ಹೆಂಗೆ ಮಾಡಿದ್ದಾರೆ ಅಂತ ಎಲ್ಲ ತಂದವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಒಬ್ಬರಾದ್ರೂ ಮಾತಾಡಿದ್ರೆ ಕರ್ನಾಟಕದಲ್ಲಿ ಅವ್ರು ಬಿಟ್ರೆ, ಇಲ್ಲಿ BR ಪಾಟೀಲ್ ಮಾತಾಡಬೇಕು, ಅಲ್ಲಿ ರಾಹುಲ್ ಗಾಂಧಿ ಮಾತಾಡ್ಬೇಕು, ಕ್ಲೋಸ್, ಬಿಕ್ಕೋರೆಲ್ಲ ಜಿಪ್. ಮೊನ್ನೆ 25 ಲಕ್ಷ ಡೂಪ್ಲಿಕೇಟ್ ಓಟ್ಸು ಹರಿಯಾಣ ಪ್ರೂವ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಎಲ್ಲ ಇಟ್ಟು. ಏನಾಯ್ತು? ಹರಿಯಾಣ ಏನು ಸಂಬಂಧ ಇಲ್ಲ, ಹರಿಯಾಣ ಚೆನ್ನಾಗಿ ಮಲಗಿದೆ, ಹಂಗೆ ನಿದ್ದೆ ಹೊಡಿತಾ ಇದ್ದಾರೆ ಆರಾಮ್ಸೆ, ಗೊರ್ರ ಅಂತ ನಿದ್ದೆ ಹೊಡಿತಿದ್ದಾರೆ ಹರಿಯಾಣದಲ್ಲಿ. ಏನೂ ಇಲ್ಲ, ನಥಿಂಗ್, ನೋ ರಿಯಾಕ್ಷನ್. ರಾಹುಲ್ ಗಾಂಧಿ ಅವರು ಒಂದು ಸೆಮಿನಾರ್, ಸಂಶೋಧನೆ, ಒಂದು ನಾವು ಸಿಂಧೂ ನಾಗರಿಕತೆಯ ಮತ್ತೊಂದು ಕುರುಹು ನಮಗೆ ಸಿಕ್ಕಿದೆ, DNA ಟೆಸ್ಟ್ ಆಗಿದೆ, ಇದು ದ್ರಾವಿಡನ್ ಟೆಸ್ಟ್ ಅನ್ನೋದು ಕಂಡುಹಿಡಿಯಲ್ಪಟ್ಟಿದೆ ನೋಡಿ, ಹರಿಯಾಣದಲ್ಲೂ ಡೂಪ್ಲಿಕೇಟ್ ಕೋಡ್ ನಾವು ಪತ್ತೆ ಹಚ್ಚಿದ್ದೇವೆ. ಓಕೆ, ವೆರಿ ಗುಡ್ ಇನ್ವೆಸ್ಟಿಗೇಷನ್, ಒಳ್ಳೆ ಇಂಟೆಲೆಕ್ಚುಯಲ್ ವರ್ಕ್ ಮಾಡಿದ್ದೀರಾ ನೀವು. ಯು ಆರ್ ಎ ಪೊಲಿಟಿಕಲ್ ಲೀಡರ್. ಒಂದು ನಿಮ್ಮ ಪಾರ್ಟಿ ಕರೆ ಕೊಡಬೇಕಲ್ಲ, ಬರ್ರಿ ಬೀದಿಗೆ ಬರ್ರಿ ಅಂತ. ನೋ, ಹರಿಯಾಣ ಜನ ಹೆಂಗ್ ಹೇಳ್ತಿಯಾರಪ್ಪ ಅಂದ್ರೆ, ಈ ಪಕ್ಷಕ್ಕೆ ಓಟ್ ಹಾಕಿದ್ವಲ್ಲ ನಾವು ಕಾಲಲ್ಲಿ ತೊಗೊಂಡು ಹೊಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಹರಿಯಾಣ ಜನ. ಯಾಕಂದ್ರೆ ನೋ ಆಕ್ಷನ್ ಅಲ್ಲಿ ಡೆಡ್. ನಾಟ್ ಓನ್ಲಿ ಡೆಮೋಕ್ರಸಿ ಇಸ್ ಡೆಡ್, ದಿಸ್ ಅಪೋಸಿಷನ್ ಪಾರ್ಟಿ ಇಸ್ ಡೆಡ್. ಅಷ್ಟು ಮೈ ಉರ್ಸೋ ಸ್ಥಿತಿಗೆ ಇವ್ರು ತಂದಿದ್ದಾರೆ. SIR ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಇಲ್ಲಿ ಈಗ ನಮ್ದು ಪ್ರೋಸೆಸ್ ಶುರು ಆಗಿದೆ, ಇನ್ನು ಯಾವಕ್ಕೋ ಬರುತ್ತೆ ಅನ್ಕೊಂಡಿಲ್ಲ. ನೋ, ಪ್ರೋಸೆಸ್ ಸ್ಟಾರ್ಟೆಡ್, ಕರ್ನಾಟಕದಲ್ಲಿ ನಡೀತಾ ಇದೆ. ಅದು ಟೋಟಲ್ ಪ್ರೋಸೆಸ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರುತ್ತೆ, ಹೌದು, ಬಟ್ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ಆಲ್ರೆಡಿ ಗೋಯಿಂಗ್ ಆನ್ ಕರ್ನಾಟಕದಲ್ಲಿ. ಏನ್ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಅವರು 6200 ಯೂನಿಟ್ಸ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಡಾಕ್ಯುಮೆಂಟೇಶನ್ ಜನರಿಗೆ ಕರೆ ಕೊಡ್ತಿದ್ದಾರೆ. ನಿಮ್ಗೆ ಡಾಕ್ಯುಮೆಂಟೇಶನ್ ಎಲ್ಲ ಬರ್ರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಲ್ಯಾಪ್ಟಾಪು, ವೈಫೈ, ನೆಟ್ಟು ಎಲ್ಲ ಹಾಕಿ ಕಾರ್ಯಕರ್ತರನ್ನ ಇಟ್ಟು ಕುಂದ್ರಿಸಿ ಅಟ್ಲೀಸ್ಟ್ ಅವ್ರು ಜನರಿಗೆ ಡಾಕ್ಯುಮೆಂಟೇಶನ್ ಮಾಡ್ಕೊಡೋ ಕೆಲಸ ಆದರೂ ಮಾಡ್ತಿದ್ದಾರೆ. ತಮಿಳುನಾಡಿನವರು ಅಟ್ಲೀಸ್ಟ್ ಒಂದು ಕೋರ್ಟಿಗೆ 1500 ಜನ ಲಾಯರ್ಗಳದ್ದು ಒಂದು ಟೀಮ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅವ್ರೇನೋ ಕೋರ್ಟಿಗೆ ಕೇಸ್ ಹಾಕಿ ಅವ್ರೇನೋ ಒಂದು ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ? ನಿದ್ದೆ ಹೊಡಿತಿದ್ದಾರೆ ಎಲ್ಲರೂ ಕೂಡ. ಕ್ಯಾಬಿನೆಟ್ ರೀಶಫಲಿಂಗ್ ಆಗ್ತಿದೆ, ಅವ್ರವ್ರು ಕುಚ್ಚಿ ಹಿಡ್ಕೋಬೇಕು, ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಇಲ್ಲೆಲ್ಲ ಬಂದಿದ್ದಾರೆ ಗಣ್ಯರು, ನಿಮ್ಮ ಜೊತೆ ಮಾತಾಡಬೇಕು, ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿದ್ರು ಕೂಡ ಒಬ್ರು ಕೇಳಕ್ಕೆ ರೆಡಿ ಇಲ್ಲ. ಇಲ್ಲಿ ನಾವೆಲ್ಲ ಸೇರಿ ಬಟ್ಟೆ ಹರ್ಕೊಂಡು ಕೆಲಸ ಮಾಡ್ತಂದಿರೋ ಸರ್ಕಾರ ಇದು ಸ್ನೇಹಿತರೆ. ಸೊ ಹಂಗಾಗೇನೆ ಮಿಕ್ಕ ಎಲ್ಲ ಸ್ಪೀಕರ್ಸು ಕೂಡ ನಿಚ್ಚಳವಾಗಿ ಹೇಳಿದ್ದು, ಇವ್ರನ್ನ ಕಾತ್ಕೊಂಡು ಕುಂದ್ರೋದಾಗಲ್ಲ, ಬಂದರೆ ಬರಲಿ ಅವರು, ಆಮೇಲೆ ನೋಡ್ಕೊಳ್ಳೋಣ ಬೋನಸ್. ಸೊ ಈಗ ನಾವೇನು ಮಾಡ್ತೀವಿ ಅನ್ನುವಂಥ ಪಿಕ್ಚರ್ ಇದೆ. ಸೊ ಈಗ ಅದರ ಅರ್ಥ ಏನಪ್ಪ ಅಂದರೆ, ಹಿಂಗೆ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಎಲ್ಲ ಮುಗೀತು ಅಂತಲ್ಲ. ಒಂದು ನಮಗೆ ನಾವು ಗೊತ್ತಿರಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಮಿತ್ತಿಂದ ಹೊರಗೆ ಬರೋಣ. ಅವ್ರು ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ಅದನ್ನೆಲ್ಲ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಈ ದೇಶದಲ್ಲಿ ನಮ್ಮ ಕಡೆ ತಡೆ ಹಂಗಿಲ್ಲ. ನಾವು ಅವರನ್ನು ತಡೆದಿದ್ದೇವೆ, ಅನೇಕ ವಿಚಾರದಲ್ಲಿ ಸೋಲಿಸಿದ್ದೇವೆ. ಇದನ್ನು ನಾವು ಜ್ಞಾಪಿಟ್ಕೋಬೇಕು. ನಮ್ಮಲ್ಲಿ ಒಂದು ನಿರಾಶೆಯಾಗಿ ನಾವು ಮಾತಾಡ್ಕೊಳ್ಳೋದಿರ್ತದೆ, ಮತ್ತು ಅವ್ರನ್ನ ಭಾಳ ಅಭೇದ್ಯ ಶಕ್ತಿಯಾಗಿ ಮಾಡ್ಕೊಳ್ತೀವಿ. CA NRC ಅವರು ತಂದು
ಈ ದೇಶದ ಅಲ್ಪಸಂಖ್ಯಾತರ ನಾಗರಿಕತ್ವವನ್ನು ಪೂರ್ತಿ ಒಂದು ಇದರಲ್ಲಿ ಇಡಕ್ಕೆ ಅವ್ರು ಟ್ರೈ ಮಾಡಿದ್ರು. CNRC ಇಂಪ್ಲಿಮೆಂಟ್ ಆಯ್ತಾ? ಇಲ್ಲ. ಈ ದೇಶದ ಜನ ಅದನ್ನು ಸೋಲ್ಸಿದ್ರು. CAA NRC NPR ಮಾಡಕ್ಕೆ ಬಿಡಲಿಲ್ಲ. ಅವರು ಇಂಪ್ಲಿಮೆಂಟೇಷನ್ ಮಾಡಲೇಬೇಕು ಅಂತ NPR ತರೋ ಅಷ್ಟೊತ್ತಿಗೆ 10 ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯಗಳಲ್ಲಿ ನಾವು ಏನೇ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಲ್ಲ ಅನ್ನುವಂತಹ ತೀರ್ಮಾನಗಳನ್ನು ಅಸೆಂಬ್ಲಿಯಲ್ಲಿ ತಗೊಳ್ಳುವಂಥ ದೊಡ್ಡ ಬೀದಿ ಹೋರಾಟ ನಡೀತು. ಇಡೀ ದೇಶದ ದೇಶ ಪ್ರೇಮಿಗಳು ಸೇರ್ಕೊಂಡು ಫೈಟ್ ಮಾಡಿ ನಾವು ಸೋಲ್ಸಿದ್ದೀವಿ. ನಮ್ಮ ಗೆಲುವನ್ನು ನಾವು ಮರಿಬಾರ್ದು. ಅವರು ಇಡೀ ದೇಶದ ರೈತರ ಭೂಮಿಯನ್ನ ಮತ್ತು ಬೆಳೆಯನ್ನ ಈ ಅದಾನಿ ಅಂಬಾನಿಗೆ ಅಡ ಇಡಲಿಕ್ಕೋಸ್ಕರ 3 ಕೃಷಿ ಕಾಯ್ದೆಗಳನ್ನು ತರಕೊಟ್ರು. ಮಾಡೋಕ್ಕಾಯ್ತಾ? ಆಗಲಿಲ್ಲ. ಅದನ್ನು ಯಾರು ಸೋಲ್ಸಿದ್ದು? ಇದೇ ದೇಶದ ಜನ. 770 ಜನ ಪ್ರಾಣ ತ್ಯಾಗ ಮಾಡಿ ಇಡೀ ಡೆಲ್ಲಿಯಲ್ಲಿ ಹೋಗಿ ಅವರ ಕುತ್ತಿಗೆಯನ್ನು ಹಿಡ್ಕೊಂಡು ಹೋರಾಟ ಮಾಡಿ ಮಾಡಿರುವಂಥದ್ದು. ಹೋದ ಎಲೆಕ್ಷನ್ದಲ್ಲಿ ಮೋದಿ ಅವರು ಏನು ಹೇಳಿದ್ರು? 400 ಪಾರ್ ಅಂತ ಹೇಳಿದ್ರು. 400 ಪಾರ್ ಮುಟ್ಟಕ್ಕೆ ಬಿಟ್ಟು ಅವರಿಗೆ, 300 ಮುಟ್ಟಕ್ಕೆ ಬಿಟ್ಟು ಅವರಿಗೆ, ಓನ್ಲಿ 272 ಅವ್ರ ಮಿನಿಮಮ್ ಮಾರ್ಕ್ ಅದನ್ನು ಮುಟ್ಟಕ್ಕೆ ಬಿಟ್ಟುವ ಇಲ್ಲ. 2 ಕೋಲ್ಗಳು ಇಟ್ಕೊಂಡು ಪವರಿಗೆ ಬಂದಿರೋದವರು. ಈ ಕಡೆ ಒಂದು ಈ ಕಡೆ ಒಂದು ಕೋಲು, 2 ಅವಕಾಶವಾದಿಗಳ 2 ಕೋಲ್ ಹಿಡ್ಕೊಂಡು ಅವ್ರು 10 ಬಂದಿರೋರು ಗದ್ದಿಗೆಗೆ. ಅವರು 2 ಆಪರ್ಚುನಿಸ್ಟ್ಗಳನ್ನ ಇಟ್ಕೊಂಡವರು. ಅದು ಕೂಡ 70 ಸೀಟ್ಗಳಲ್ಲಿ ವೋಟ್ ಚೋರಿ ಮಾಡಿ ಅವರು ಕ್ಲಿಯರ್ ಕಟ್ಲಿ ಪೀಪಲ್ ಡಿಫೀಟೆಡ್ ದೆಮ್ ಇನ್ 2024 ಎಲೆಕ್ಷನ್ಸ್. ಇದೆಲ್ಲ ಕೂಡ ಕಣ್ಕಟ್ಟು ಮಾಡಿ ಅವ್ರು ಬಂದು ಕೂತ್ಕೊಂಡಿರೋರು. ಅವರು 100 ವರ್ಷಗಳಲ್ಲಿ ಅವರು ಈ ದೇಶವನ್ನು ಮನುವಾದಿ ರಾಷ್ಟ್ರ ಮಾಡ್ತೀವಿ ಅಂತ ಅವ್ರು ಪಣ ತೊಟ್ಟಿದ್ರು. 100 ವರ್ಷಗಳ ಕನಸು ಈಡೇರ್ತಾ ಬಿಟ್ಟಿಲ್ಲ. ಅದನ್ನು ತಡೆದವ್ರು ಯಾರು? ಈ ದೇಶದ ಜನರೇ. ಇವತ್ತು ನೀಲಿನ ಕಂಡ್ರೆ ಎಷ್ಟು ಭಯ ಆಗ್ತದೆ ಕೇಸರಿಗೆ? ಭಯ ಇಲ್ಲ. ಇವತ್ತು ಜೈ ಭೀಮ್ ಘೋಷಣೆ ಅವ್ರಿಗೊಂದು ಸವಾಲಾಗಿ ನಿಂತಿದೆಯೋ ಇಲ್ಲೋ? ಸೊ ಹಾಗಾಗಿ ನಮ್ಮ ಶಕ್ತಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ. ನಾವು ಈ SRIನೂ ಕೂಡ ಜಾರಿಯಾಗಕ್ಕೆ ಬಿಡಲ್ಲ. ನಾವು ಇದನ್ನೂ ಬಿಡಲ್ಲ. ನಾವು ವಿರೋಧ ಪಕ್ಷದವರೆಗೂ ನಾವು ಹೇಳಬೇಕಾಗಿದೆ. ನಿಮಗೂ ಓದಿತೀವಿ. ನೀವೊಂದು ವೇಳೆ ಇವ್ರಿಗೆ ಅವಕಾಶ ಮಾಡಿ ಈ ಬಿಹಾರ್ನಲ್ಲಿ ತೂರ್ಕೊಂಡಿದ್ರದ್ದು ಹೋಗಂಗೆ ಮತ್ತೆ ನೀವು ಹುಟ್ರೆ ನಿಮಗೂ ಓದಿತೀವಿ. ಈ ದೇಶ ನಮ್ಮದು, ನಿಮ್ದಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಇಲ್ಲ. ಫಸ್ಟ್ ಆಫ್ ಆಲ್ ಈ ಹ್ಯಾಂಡ್ ಪಿಕ್ಡ್ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಇದು ಹೋಗ್ಬೇಕು. ಇದು ಹೋಗಿ ನಿಜವಾದಂತಹ ಅಂಪೈರ್ ಬೇಕು ನಮಗೆ. ಮ್ಯಾಚಿಗೆ ನಿಷ್ಪಕ್ಷವಾದಂಥ ಅಂಪೈರ್ಗಳು ಬೇಕು. ನಂಬರ್ 1. ನಂಬರ್ 2, ಈ ಎಲೆಕ್ಟೋರಲ್ ರೋಲ್ ಏನಿದೆಯೋ ಅಥವಾ ವೋಟರ್ ಪಟ್ಟಿ ಏನಿದೆಯೋ, ಮತದಾರರ ಪಟ್ಟಿ ಏನಿದೆಯೋ, ಅದು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ವಾರ್ಡ್ಗಳಲ್ಲಿ ರ್ಯಾಟಿಫೈ ಆಗಬೇಕು. ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಓದಬೇಕು, ಪಟ್ಟಿನ ಹಾಕಿ ಅನೌನ್ಸ್ ಮಾಡಬೇಕು. ನಮ್ಮ ಗ್ರಾಮ ಪಂಚಾಯಿತಿ ಜನ ಒಪ್ಕೋಬೇಕು ಅದನ್ನ. ಹೌದು, ಇವು ಡಿಲೀಟ್ ಆದಾರೆಲ್ಲ ಕರೆಕ್ಟು, ನಮ್ಮವ್ರು ಅಲ್ಲ ಅಂತ ಅವ್ರು ಒಪ್ಕೋಬೇಕು. ಆ ಗ್ರಾಮ ಪಂಚಾಯಿತಿ ಜನ ಇಲ್ಲ ಅವ್ರು ಇಲ್ಲಿದ್ದಾರೆ ನಮ್ಮ ಇವರೇ ಅಂತ ಹೇಳಿದ್ರೆ ಮುಚ್ಕೊಂಡು ನೀವು ಸೇರಿಸ್ಬೇಕು ಅವ್ರಿಗೆ. ನಿಮ್ಮ ಡಾಕ್ಯುಮೆಂಟೇಶನ್ ಅಲ್ಲ. ನಮ್ಮ ವಾರ್ಡ್ಗಳಲ್ಲಿ ಆ ಪಟ್ಟಿನ ನಾವು ರೆಡಿ ಮಾಡಲೇಬೇಕು. ಅಂತ ಪಟ್ಟಿನ ನೀವು ಒಪ್ಪಲೇಬೇಕು. 3ನೇದು, ನಮ್ಗೆ ವಿಶ್ವಾಸ ಇರುವಂತ ಎಲೆಕ್ಷನ್ ಪ್ರೊಸೆಸ್ ವೋಟಿಂಗ್ ನಡೆಸಬೇಕು, ನಿಮ್ದಲ್ಲ. ಈ ದೇಶದ ಜನರಿಗೆ ಈ EVM ಬಗ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಕಿತ್ತು ಬಿಸಾಕ್ಬೇಕು. ಯಾಕೆ ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟಿಂಗ್ ನಡೀತಿಲ್ವಾ ಎಲ್ಲ ದೇಶಗಳಲ್ಲಿ? ಇಲ್ಲಿ ಮಾತ್ರ ಏನೋ ಅಂಥದ್ದು ಬಂದ್ಬಿಟ್ಟಿರೋದು ನಿಮ್ಗೆ. ನಮ್ಗೆ ವಿಶ್ವಾಸ ಇಲ್ಲಪ್ಪ, ಏನೇ ಇರಲಿ ನಮ್ಗೆ ವಿಶ್ವಾಸ ಇಲ್ಲ, ನನಗೆ ಬೇಡ. ಈ ದೇಶದ ಜನ ಬೇಡ ಅಂದಮೇಲೆ ಈ ದೇಶ ಜನ ವಿಶ್ವಾಸ ಇಡುವಂತ ವೋಟಿಂಗ್ ಪ್ರೊಸೆಸ್ ಅಲ್ಲಿ ನಡಿಬೇಕು. ಮತ್ತೆ ಈ ಕೌಂಟಿಂಗ್ ನಲ್ಲಿ ಮೊದಲು ನಡೆಯುತ್ತಿದ್ದಂತಹ ಈಗ ನಡೀತಿರುವಂತಹ ಯಾವುದೇ ಫ್ರಾಡ್ ಇಲ್ಲದೆ ನಿಷ್ಪಕ್ಷಪಾತಿ ಕೌಂಟಿಂಗ್ ನಡೆಯುವಂತ ಮೆಕ್ಯಾನಿಸಮ್ ಬೇಕು. ಇದಾಗುವ ತನಕನೂ ಕೂಡ ನಾವು ಬಿಡೋದಿಲ್ಲ ಅಂತ ನಾವು ಪಣ ತೊಟ್ಟಬೇಕು. ಅದುವರೆ ತನಕನೂ ಕೂಡ ನೀವು ಕೂಡ ಈ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಹೋಗಬಾರ್ದು, ಇದನ್ನು ರದ್ದುಗೊಳಿಸೋ ತನಕ ಬಿಡಬಾರ್ದು ಅಂತ ಇವ್ರನ್ನೂ ಕೂಡ ಇಳಿಯಂಗೆ ಮಾಡಬೇಕು. ಅಂತ ಒಂದು ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗೋಣ. ಅದಕ್ಕೆ ನಾವೇ ಚಾಲನೆ ಕೊಡೋಣ. ಕರ್ನಾಟಕದಲ್ಲಿ ನಮ್ಮೆಲ್ಲ ಶಕ್ತಿ ಮೀರಿ ನಾವು ದುಡಿಯೋಣ. ನಮಗೆಲ್ಲರೂ ಕೂಡ ದೊಡ್ಡ ಶಕ್ತಿ ಇದೆ, ನಾವೆಲ್ಲರೂ ಕೂಡ ಸೇರಿ ಮಾಡಿದ್ರೆ. ಈಗ ಅದನ್ನೆಲ್ಲ ಪ್ಲ್ಯಾನ್ ಮಾಡುವಂಥ ಸಂದರ್ಭ ಅಲ್ಲ. ಅಟ್ಲೀಸ್ಟ್ ಈ ಸಭೆ ನಮ್ಗೆ ಅದಕ್ಕೆಲ್ಲ ಕೂಡ ಪ್ರೇರಣೆ ಕೊಟ್ಟಿದೆ. ಈ ಎಲ್ಲ ಮಹನೀಯರು, ವಿಶೇಷ ತಜ್ಞರು ಎಲ್ಲ ಕೂಡ ನಮ್ಮನ್ನು ಜಾಗೃತಗೊಳಿಸುವಂತಹ, ಅಟ್ಲೀಸ್ಟ್ ನಾನಂತೂ ನಿನ್ನೆಯಿಂದ ಪಾರ್ಟಿಸಿಪೇಟ್ ಮಾಡ್ತೀನಿ. ಇವತ್ತು ಸಾಕಷ್ಟು ಕಲ್ತಿದ್ದೀನಿ ನಾನು ಈ ಪ್ರೋಸೆಸ್ ಒಳಗೆ. ಸೊ ನಮ್ಮೆಲ್ಲರನ್ನು ಕೂಡ ಈ ಒಂದು 2 ಸಮಾವೇಶಗಳು ನಮ್ಮೆಲ್ಲವೂ ಜಾಗೃತಗೊಳಿಸಿದ್ದಾರೆ. ಆದರೆ ಈ ಜಾಗೃತಿಯನ್ನು ಆದಷ್ಟು ಬೇಗ ಒಂದು ಆ್ಯಕ್ಷನ್ ಪ್ರೋಗ್ರಾಮ್ ಆಗಿ ನಾವು ಕನ್ವರ್ಟ್ ಮಾಡಿ ನಾವು ಬೀದಿಗಿಳಿಯೋಣ. ನಮ್ಮ ದೇಶವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ.